ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ. ಇವತ್ತು ಸ್ಪೆಷಲ್ ಅಂದ್ರೆ ಸ್ಪೆಷಲ್ ನೋಡ್ರಿ, ನಮ್ಮ ಕಡೆ ಏನು ಮಾಡತ್ತೇವೆ ಮದುವೆ ಇವತ್ತು ಒಗ್ಗರಣೆ ಜೋಳದ ಮುದ್ದೆ ಅಂಟಿ. ಆಮೇಲೆ ಗುರಳ್ ಬತ್ತಿ ಮಾಡಾಕತ್ತೇವೆ ನೋಡ್ರಿ. ಇನ್ನು ಬ್ಯಾಸಿಗಂತೂ ಚಲೋ ಆತಲ್ಲ, ಹಿಂಗ ಜೋಳದ ಮುದ್ದಿ ಜೋಳದ ಆಮ್ಲಿ ಹಿಂಗ ಮಾಡ್ಕೊಂಡು ಉಂಡ್ರ ಬೇಯಿಸಾಕತ್ತಿ ನೋಡ್ರಿ. ಆದಷ್ಟು ದೇಹಕ್ಕೆ ತಂಪು ಕೊಡ್ತೈತಿ ಇದು ಜೋಳದ ಮುದ್ದಿ. ಆದಷ್ಟು ಜೋಳದ ರಾಗಿದ ಯೂಸ್ ಮಾಡೋವಂಥ ಈ ಬಿಸಿ ಬೇಸಿಗೆ ದಿನಕ್ಕೆ. ಹೀಗಾಗಿ ಇವತ್ತು ನಾವು ಜೋಳದ ಮುದ್ದಿನ ಯಾವ ರೀತಿ ಮಾಡೋದು, ಆರೋಗ್ಯಕ್ಕೂ ಒಂಥರ ಏನು ಹೇಳ್ತಾರೆ ಇದಕ್ಕೆ ಹೆಲ್ದಿ ಫುಡ್ ಅಂತಾರಲ್ಲ, ಆ ರೀತಿ ನಮ್ದಿದು ಜೋಳದ ಮುದ್ದಿ. ಯಾವುದೇ ರೀತಿ ಇದೊಂಥರ ಒಗ್ಗರಣೆ ಅವೆಲ್ಲ ತಿಂದ್ರೆ ಈ ದಿನದಾಗ ಸರಿ ಅನ್ಸಂಗಿಲ್ಲಲ್ಲ. ಹೀಗಾಗಿ ಇವತ್ತು ಒಂದು ಆರೋಗ್ಯಕರವಾದ ವಿಶೇಷವಾದ ನಮ್ಮ ಕಡೆ ಮಾಡುವಂಥ ಒಗ್ಗರಣೆ ಜೋಳದ ಮುದ್ದಿನ ಆಮೇಲೆ ಗುರಳ್ ಬುತ್ತಿನ ನೋಡೋಣ ಹೆಂಗೆ ಮಾಡೋದು ಅಂತ ಹೇಳಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೂಜೆ ಮಾಡಕತ್ತೇನು ಮಾದೇವಿ? ಪೂಜೆ ಮಾಡ್ಬೇಕು ನೋಡಂತಿ. ಆಂಟಿ ಅನ್ನಕ್ಕೆ ಅಕ್ಕಿ ತೊಳ್ಕೊಂಬರ್ರಿ. ಹಂಗಾರ ಅನ್ನಕ್ಕೆ ಇಡೋನು ವರಿ ಊರಿ ಹತ್ತು. ಅದನ್ನ ಮಾಡತ್ತ ನೋಡುವ, ಅಕ್ಕಿನ ತೊಳಕತ್ತಾನಿ, ಅನ್ನಕ್ಕೆ ಇಟ್ಟು ಮೊದಲೇ. ಉಪ್ಪು, ಪುರ್ಸೊತ್ತಿಂದ ಟಚ್ ಮಾಡ್ದಂಗ. ಏನು ಆಂಟಿ ಇವತ್ತು ಹೊಲ್ದಂದು ಹುಂಚೆ ಹಣ್ಣು ತೊಗೊಂಡು ನೀರಾಗ ಹಾಕ್ತಾರೆ. ಹೊಲ್ದಾನ ಹುಂಚೆ ಹಣ್ಣು ಮಸ್ತ್ ಹೊಸಾದು ಇನ್ನು ಫ್ರೆಶ್ ಐತಲ್ಲ, ಹಿಂಗಾಗಿ ಗುರಾಳ್ ಬುತ್ತಿಗೆ ಮಸ್ತ್ ಆಕತಿ. ಹಿಂಗಾಗಿ ಹಾಕತ್ತ ನೋಡಿ, ಇನ್ನೊಂದಿತ್ತು. ಅನ್ನ ರೆಡಿ ಆತ ಮದೇ ಇಳಿ ಬಿಡು. ಹಂಗೆ ಒಗ್ಗರಣೆ ಮುದ್ದಿಗೆ ಒಂದು ಇಟ್ಕೊಂಡ್ಬಿಡೋಣ. ಮುದ್ದೆ ಮಾಡಕ್ಕೆ ಡಬ್ರಿ ಇಟ್ಕೊಂಡ ನೋಡೋ ಮದೇ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನಕಾಯಿ,
ಟೊಮೆಟೊ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಬೆಲ್ಲ, ಹುಣಸೆ ಹಣ್ಣಿನ ರಸ, ಈಗ ಮೇನ್ ಇದು ಸ್ವಲ್ಪ ಕುದಿ ಬರಲಿ. ರೆಡಿ ಆಗ್ತಿದೆ, ಹೆಸರು ಬಂದೈತಿ. ಸ್ವಲ್ಪ ಕೊತ್ತಂಬರಿ ಹಾಕ ನೋಡಿ ಈಗ. ಆಮೇಲೆ ಇದು ಜೋಳದ ಹಿಟ್ಟು ಇದನ್ನ ಹಾಕಿ ಮುದ್ದೆ ತಿರ್ಕೊಂಬಿಡೋಣ. ಈಗ ಒಂದು ಸ್ವಲ್ಪ ಹುಳಿ ಇದಕ್ಕೆ ತೆಗಿತೀನಿ. ಆಮೇಲೆ ಇದನ್ನು ತೆಗಿ ಉದ್ದೇಶ ಏನಪ್ಪ ಅಂತಂದ್ರೆ ಮುದ್ದೆ ತಿರುವಿಂದ ಇದನ್ನು ಹಾಕಿದ್ರೆ ಹಳ್ಳಿ ಮಿದುವಾಗಿ ಮುದ್ದೆ ಬರ್ತೈತೆ. ಅದ್ರ ಸಲುವಾಗಿ ಈಗ ಹಿಟ್ಟು ಹಾಕ್ತಾನೆ ನೋಡಿ. ಈಗ ನೀವು ಹುಳಿ ಇಟ್ಟಿದ್ವಲ್ಲ ಇದನ್ನ ಹಾಕ್ತಾನೆ ನೋಡಿ. ಬಾಯಿ ಮುಚ್ಚಿಬಿಡೋ ಈಗ ಉಮ್ಕೊಳ್ಳೋದು. ಇದನ್ನು ತೆಗೆದು ಅನ್ನಿಸ್ತಾರೆ ರೆಡಿ ಮಾಡ್ಕೊಂಡು. ಮಾದೇವಿ ಮುದ್ದೆ ರೆಡಿ ಆತು. ಕೆಳಗೆ ಇಟ್ಕೊಂಡ್ಬಿಡ್ತಾನೆ ಇದನ್ನ. ಹಂಗ ಗುರಾಳ್ ಬುತ್ತಿದೊಂದು ರೆಡಿ ಮಾಡಿಬಿಡ್ಬಾ. ಗುರಾಳ್ ಬುತ್ತಿ ಮಾಡಾಕ ರೆಡಿ ಮಾಡ್ಕೊಳತ್ತೀನಿ ಮಾದೇವಿ. ಆಂಟಿ ಒಗ್ಗರಣೆಗೆ ಎಣ್ಣೆ ಹಾಕ್ತಾನೆ ನೋಡ್ರಿ. ಹಾಕು. ಒಗ್ಗರಣೆಗೆ ಸಾಸಿವೆ, ಶೇಂಗಾ ಕಾಳು ಹಾಕ್ತಾನೆ ನೋಡಿ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು, ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಇವನ್ನೆಲ್ಲ ಒಗ್ಗರಣೆಗೆ ಹಾಕ್ಬಿಡ್ತಾನೆ ನೋಡ್ರಿ. ಇದೊಂದು ಅನ್ನದ ಎಲೆ ನೋಡ್ರಿ. ಸ್ವಲ್ಪ ಹಸಿ ಖಾರದ ಪೇಸ್ಟ್ ಹಾಕ್ತಾನೆ. ಮೆಣಸಿನ್ಕಾಯಿ ಆದ್ರೂ ಹೆಚ್ಚು ಹಾಕೋಬಹುದು. ಇದೆಲ್ಲಾನು ಎಣ್ಣೆಗೆ ಹಾಕಿದ್ವಲ್ಲ, ಸ್ವಲ್ಪ ಇದಕ್ಕೆ ಹುಂಚಿ ಹುಳಿ ಹಿಂಡ್ಕೊಂಬಿಡೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ ಹಾಕಿ ಕುದಿಯಾಕತ್ತಲ್ಲ, ಇದಕ್ಕೆ ಅನ್ನ ಉದ್ರ ಎಣ್ಣೆ ಮಾಡಿ ಇಟ್ಕೋಬೇಕಲ್ಲ, ಮಾಡಿತ್ ನೋಡ್ರಿ. ಹಾಕ್ತಾನ ಆಂಟಿ. ಕುದಿಯಾಕತ್ ನೋಡಿದ ಹಾಕ್ತಾನೆ. ಆಂಟಿ
ಗುರೆಳ್ ಬುತ್ತಿ ಅಂತ ಹೇಳಿದ್ವಲ್ಲ ಮ್ಯಾಲೆ ಹಾಕೋದು ನೋಡ್ರಿ. ಗುರಾಳ್ ಪುಡಿ ಏನವಾ ಇದು? ಗುರೆಳ್ ಪುಡಿ ಜಾಸ್ತಿ ಹಾಕೋದ ನೋಡಿ ಅಂಟಿ ಇದ್ರಾಗ ಗುರೆಳ್ ಬುತ್ತಿ ಅಂತ ಹೇಳಿ. ಅದಕ್ಕೆ ಹುಂಚಿ ಹುಳಿ ಅಥವಾ ಮ್ಯಾಲೆ ನೀವು ಬೇಕಂದ್ರೆ ಲಿಂಬೆಯನ್ನು ಹಿಂಡ್ಕೊಂಡು ಇದು ಮಾಡ್ಕೋಬೋದು. ಇದೆಲ್ಲ ಮುಗಿತಲ್ಲ, ಈಗ ಇದಕ್ಕೆ ಕೊತ್ತಂಬರಿ ಹಾಕಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಬಿಡ್ತಾನೆ ನೋಡಿ. ಅಡಿಗೆ ರೆಡಿ ಆಗ್ತಾವಂಟಿ. ಹೆಗಲ್ ತೊಳೆದು ಬಿಡ್ತಾನೆ. ಹೆಗಲ್ ತೊಳೆದ್ಬಿಟ್ಟು ಬಡ ಬಡ ಎಡಿ ಮಾಡಕ್ಕೆ ಬರ್ತೈತಿ. ಒಗ್ಗರಣೆ ಮುದ್ದೆ ಎಷ್ಟೊಂದು ಮಸ್ತ್ ಕಾಣತ್ತ ನಾವು. ಇದನ್ನೇ ನಾವು ರಾಗಿ ಮುದ್ದೆ ಹೆಂಗೆ ಉಂಡೆ ಕಟ್ಟಬೇಕಾಗಿಲ್ಲ. ಎಡಿ ಹಿಡಿದು ಬಿಡು ಬಡ ಬಡ. ಬಾರ್ ಕರ್ಕರಮ್ಮ, ಗುಡ್ಡದ ಕಲ್ಲಪ್ಪಜ್ಜ, ಗವಿ ಕಲ್ಲಪ್ಪಜ್ಜ, ಹರಮ್ಮ, ಬಾಣಸಮ್ಮ, ಶಿವಳ್ಳಿ ದುರ್ಗಮ್ಮ, ಭೂಮ್ತಾಯಿ, ಗಾಳದೇವ, ಮಳಿದೇವ. ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿ ಮಾಡುವಂತಹ ಮಸಾಲ ಅಂದ್ರೆ ಜೋಳದ ಮಸಾಲ ಮುದ್ದೆ. ಅದಂಗ ನಾವು ಹಳ್ಳಿ ಭಾಷೆ ಒಳಗ ಒಗ್ಗರಣೆ ಮುದ್ದೆ ಅಂತೇವಿ. ಹೆಚ್ಚಾಗಿ ನೀವು ಸಿಟಿಯವರು ಮಸಾಲ ಮುದ್ದೆ ಅನ್ಬೋದು ನೋಡ್ರಿ. ಇದಕ್ಕೆ ನಾವು ಮಾತ್ರ ಇದಕ್ಕೆ ಒಗ್ಗರಣೆ ಮುದ್ದೆ ಅಂತೇವಿ. ಜೋಳದ ಹಿಟ್ಟಿಂದ ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಆಗಿರ್ತೈತಿ. ಯಾರ್ಯಾರಿಗೆ ಗೊತ್ತಿಲ್ಲಲ್ಲ, ನೀವು ಒಮ್ಮೆ ಟ್ರೈ ಮಾಡ್ರಿ. ಆಮೇಲೆ ಹಂಗೆ ಗುರೆಳ್ ಬುತ್ತಿನೂ ರೆಡಿ ಆಗೈತೆ ನೋಡ್ರಿ. ಯಾವ ರೀತಿ ಅದು ಕಟ್ಕೊಂಡು ಹೋಗಕ್ಕೂ ಮಾಡ್ತಾರೆ, ಹೊಲಕ್ಕೆ ಕಟ್ಟಕ್ಕೂ ಅಂತ ಮಾಡ್ತಿರ್ತಾರೆ. ನೋಡಿದ್ರಲ್ಲ ಯಾವ ರೀತಿ ಮಾಡೇವೆ ಅಂತ ಹೇಳಿ. ಫ್ರೆಂಡ್ಸ್ ಎಲ್ಲ ಯಾರೆಲ್ಲ ವಿಡಿಯೋನ ನೋಡ್ತೀರಿ, ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಊಟ ಮಾಡೋಣಂತ.